ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರ ಸಾಕು, ನೀವು ಏನನ್ನೇ ಬಯಸಿದ್ರು ಕೂಡ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಪಠಿಸ್ಬೇಕು, ಹಾಗೆ ಯಾವ ಸಮಯದಲ್ಲಿ ಪಠಿಸ್ಬೇಕು, ಅದಕ್ಕೆ ಯಾವ ನಿಯಮಗಳಿದೆ ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲವನ್ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತೆ. ಇನ್ನು ಬನ್ನಿ ವಿಡಿಯೋ ಒಳಗೋಗೋಣ. ಈ ವಾರಾಹಿ ತಾಯಿಯ ಮಂತ್ರಗಳಂದ್ರೇ ತುಂಬಾ ವಿಶೇಷವಾಗಿರುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಮಂತ್ರಗಳು ತುಂಬಾ ವಿಶೇಷವಾಗಿರುತ್ತೆ. ಈ ವಾರಾಹಿ ತಾಯಿಯ ಮಂತ್ರಗಳು ತುಂಬಾ ಶಕ್ತಿಯುತವಾದಂಥ ಮಂತ್ರಗಳಾಗಿರುತ್ತೆ. ಅದರಲ್ಲೂ ನೀವು ಸಂಜೆ ಸಮಯದೊತ್ತು ಅಂದರೆ ರಾತ್ರಿ ಸಮಯದೊತ್ತು ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದ್ರಿಂದ ನಾವು ಬೇಡಿದಂತಹ ಬೇಡಿಕೆಗಳಾಗಿರ್ಬೋದು ಅಥವಾ ನಮ್ಮ ಮನಸ್ಸಿನಲ್ಲಿ ಏನೇ ಕೋರಿಕೆಗಳಿದ್ರೂ ಕೂಡ ಅವು ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರಗಳನ್ನು ನೀವು ಪ್ರತಿನಿತ್ಯವೂ ಕೂಡ ತಪ್ಪದೇ ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳಾಗಿರ್ಬೋದು, ಎಂಥದ್ದೇ ಕಷ್ಟಗಳಾಗಿರ್ಬೋದು, ಎಲ್ಲವೂ ಕೂಡ ದೂರವಾಗಿ ನಮಗೆ ಫಲಗಳನ್ನೋದು ದೊರೆಯುತ್ತೆ ಅಂತಲೇ ಹೇಳ್ಬೋದು. ಈ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸುವಾಗ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಅದರಲ್ಲೂ ಕೂಡ ನೀವು ಮುಟ್ಟಾದಂಥ ಸಮಯದಲ್ಲಿ, ಹೆಣ್ಮಕ್ಳು ನೀವು ಮುಟ್ಟಾದಂಥ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸಬಾರ್ದು ಅಂತಲೇ ಹೇಳ್ತೀನಿ. ಇನ್ನೇನಾದರೂ ನೀವು ನಾನ್ ವೆಜ್ಜನ್ನು ತಿಂದಿದ್ರೆ ಅಥವಾ ಮನೆಯಲ್ಲಿ ಸೂತಕದಂಥ ಸಮಯ ಇದ್ದಾಗ ಈ ಒಂದು ಮಂತ್ರಗಳನ್ನು ಪಠಿಸಬೇಡಿ ಅಂತಲೇ ಹೇಳ್ತೀನಿ. ಆ ಒಂದು ಸಮಯದಲ್ಲಿ ಈ ಮಂತ್ರವನ್ನು ಸ್ಕಿಪ್ ಮಾಡಿ ನಂತರ ಇರುವಂತಹ ದಿನಗಳಲ್ಲಿ ನೀವು ಈ ಮಂತ್ರಗಳನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಆ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಂದು ಕೂಡ ಪಠಿಸ್ಬೋದಾಗಿರುತ್ತೆ ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರ ನೀವು ಪಠಿಸ್ಬೋದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತ ಅಂದರೆ 3:15ರಿಂದ 6 ಗಂಟೆ ಒಳಗಿರುತ್ತೆ. ವಿಶೇಷ ಅಂದರೆ 5 ಗಂಟೆ ಒಳಗೆ ನೀವು ಪಠಿಸೋದು ಉತ್ತಮ. ಅಷ್ಟರೊಳಗೆ ಒಳ್ಳೆ ಕಾಸ್ಮಿಕ್ ಎನರ್ಜಿ ನಮಗೆ ಸಿಗೋದ್ರಿಂದ ನಾವು ಒಂದು 10ರಿಂದ 15 ನಿಮಿಷನಾದರೂ ಧ್ಯಾನ ಮಾಡಿ ನಂತರ ಈ ಮಂತ್ರಗಳನ್ನು ಪಠಿಸೋದ್ರಿಂದ ನಮಗೆ ಏನೇ ಒಂದು ಬೇಡಿಕೆಗಳಿದ್ರೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಂಜೆ ಸಮಯ ಆದರೂ ಕೂಡ ನೀವು ಮಲಗೋ ಒಂದು ಹೊತ್ತಲ್ಲಿ ಕೂಡ ನೀವು ಹೇಳ್ಕೊಂಡು ಮಲ್ಕೊಬೋದಾಗಿರುತ್ತೆ. ಇನ್ನು ಇದಕ್ಕೆ ಈ ಪೂಜೆ ಮಾಡ್ತಾನೆ ಹೇಳಬೇಕು ಅಂತ ಏನೂ ಇಲ್ಲ. ನೀವು ಪೂಜೆ ಮಾಡೋ ಟೈಮಲ್ಲಿ ಕೂಡ ಇದನ್ನು ಹೇಳ್ಕೊಬೋದಾಗಿರುತ್ತೆ. ಇನ್ನು ಕೆಲವರಿಗೆ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಸ್ವಚ್ಛವಾಗಿ ಹೇಳೋದಕ್ಕೆ ಬರೋದಿಲ್ಲ, ಸ್ಪಷ್ಟವಾಗಿ ಒಬ್ಬೊಬ್ಬರಿಗೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಮಂತ್ರನ ಹಾಕಿರ್ತೀನಿ, ನೀವು ನೋಡ್ಕೊಂಡು ಕೂಡ ಬರೆಯೋದ್ರಿಂದ ಕೂಡ ಅದೇ ಫಲಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಅಂತ ಹೇಳ್ತೀನಿ. ಇನ್ನು ಈ ಮಂತ್ರಗಳನ್ನು ನೀವು ಹೇಳೋದ್ರಿಂದ ಬರೆಯೋದ್ರಿಂದ ಎರಡರಿಂದನೂ ಕೂಡ ಒಂದೇ ರೀತಿಯ ಸಮನಾದ ಫಲಗಳನ್ನು ನೀವು ದೊರಕಿಸ್ಕೊಬೋದು ಅಂತ ಹೇಳ್ತೀನಿ. ಇನ್ನು ಆ ಒಂದು ಮಂತ್ರವನ್ನು ನೀವು 108 ಬಾರಿನಾದರೂ ಹೇಳ್ಬೋದು ಅಥವಾ ಕನಿಷ್ಠ ಅಂದರೂ ಕೂಡ 11 ಬಾರಿ ಅಥವಾ 21 ಬಾರಿನಾದರೂ ಹೇಳಲೇಬೇಕಾಗುತ್ತೆ. ಪ್ರತಿನಿತ್ಯ ಕೂಡ ಈ ಒಂದು ಮಂತ್ರವನ್ನು ನೀವು 21 ಬಾರಿ ಅಥವಾ 11 ಬಾರಿ ಅಥವಾ 108 ಬಾರಿ ಆಯ್ಕೆ ನಿಮಗೆ ಬಿಟ್ಟಿರೋವಂಥದ್ದು. ನೀವು ಎಷ್ಟು ಸಾರಿ ಹೇಳ್ತೀರಾ ಅಂತೀರಾ ಅಷ್ಟು ಸಾರಿ ನೀವು ಆಯ್ಕೆ ಮಾಡಿಕೊಂಡು ಹೇಳ್ಕೊಬಹುದಾಗಿರುತ್ತೆ. ಅಷ್ಟು ಸಾರಿ ಕೂಡ ನೀವು ಬರೀಬೋದಾಗಿರುತ್ತೆ. ಇನ್ನು ಈ ಮಂತ್ರ ಬಂದು ಹೀಗಿರುತ್ತೆ: ಓಂ ಶ್ರೀಂ ಶ್ರೀಯೈ ನಮೋ ನಮಃ. 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 ಈ ರೀತಿಯಾಗಿ ನೀವು 11 ಬಾರಿ, 21 ಬಾರಿ, 108 ಬಾರಿ ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳು ದೂರವಾಗಿ ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆಗಳಿದ್ರೂ ಕೂಡ ಈಡೇರುತ್ತೆ. ಕೆಲವು ದಿನಗಳು ಸಾಕಾಗುತ್ತೆ, ಇನ್ನು ಕೆಲವರಿಗೆ ಇಂತಿಷ್ಟು ದಿನಗಳು ಅಂತ ತಗೊಳುತ್ತೆ. ಯಾಕಂದರೆ ಕೆಲವೊಬ್ರದ್ದು ದೊಡ್ಡ ದೊಡ್ಡ ಬೇಡಿಕೆಗಳಿರುತ್ತೆ, ಇನ್ನು ಕೆಲವರದ್ದು ಚಿಕ್ಕ ಚಿಕ್ಕ ಬೇಡಿಕೆಗಳಿರುತ್ತೆ. ಅವ್ರು ಬೇಡ್ಕೊಂಡಿರುವಂಥ ಕೋರಿಕೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು ಏನನ್ನೇ ಬೇಡ್ಕೊಂಡ್ರೂ ಕೂಡ ಮೊದಲು ನನಗೆ ಪಾಸಿಟಿವ್ ಆಗಿ ಅದು ಆಲ್ರೆಡಿ ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಕೇಳಿಕೊಂಡು ನಂತರ ಈ ಮಂತ್ರಗಳನ್ನು ಪಠಿಸೋದ್ರಿಂದ ಅದೇ ರೀತಿಯಾಗಿ ನಿಮಗೆ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ
ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹೆಚ್ಚಾಗಿ ಅವ್ರಿಗೂ ಕೂಡ ತಲುಪಲಿ, ಹಾಗೆ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.